ಚಲಪತಿ ಮಾಂಡೋವಿಯ ಮದುವೆಯ ಸುದ್ದಿ ಕೇಳಿದ ದಿನವೇ ಜೈವಿಕ ಚಟುವಟಿಕೆಗಳೆಲ್ಲ ಮುಗಿದವು ಎಂಬಂತೆ ಮನೆಯಲ್ಲಿ ಚಾಪೆ ಹಾಸಿಕೊಂಡು ಮಲಗಿಬಿಟ್ಟಿದ್ದ. ಮೊದಲೆರಡು ದಿನ ಅಳುವಿನಂತಹುದ್ದೇನೋ ಒಳಗಿನಿಂದ ಉಕ್ಕಿ ಬಂದು ಕಣ್ಣೀರಾಗಿ ಹರಿಯುತ್ತಿತ್ತಾದರೂ ನಂತರ ಅದು ನಿಂತು ಹೋಗಿ ಅನಾಹುತಕಾರಿ ಶೂನ್ಯವೊಂದು ಆವರಿಸಿಕೊಂಡು ಬಿಟ್ಟಿತ್ತು. ಊಟ ಬಿಟ್ಟು ಬಿಟ್ಟ. ಅವನ ಸುತ್ತ ಪೆಟ್ಟು ತಿಂದ ಕರುವಿನ ಸುತ್ತ ತಿರುಗುವ ಹಸುವಿನಂತೆ ತಿರುಗಿದಳು ಸೀತಮ್ಮ. ಅವಳ ಯಾವ ಸಮಾಧಾನದ ಮಾತು ಕೂಡ ಚಲಪತಿಗೆ ಕೇಳಿಸುತ್ತಿರಲಿಲ್ಲ. ಅಂಗಳದ ಒಳಗಿನ ಮಲ್ಲಿಗೆ ಬಳ್ಳಿಯನ್ನೇ ನೋಡುತ್ತಾ ಆಗಾಗ ಮುಖ ಕಿವುಚಿಕೊಳ್ಳುತ್ತಿದ್ದವನು 7ನೆಯ ದಿನದ ಹೊತ್ತಿಗೆ ನಡುಗುತ್ತಾ ಎದ್ದು ಕುಳಿತು ಹಾಗೆ ಗೋಡೆಗೆ ಒರಗಿಕೊಂಡಾಗ ಸೀತಮ್ಮ ಅನ್ನ ಕಲಿಸಿದ ತಟ್ಟೆಯನ್ನ ಇನ್ನಿಲ್ಲದ ಕಕ್ಕುಲತಿಯಿಂದ ಅವನೆಡೆಗೆ ಸರಿಸಿದ್ದಳು. ಅವಳ ಬಿಳಿಚಿ ಹೋದ ಮುಂಗೈಯಿ ಕಂಪಿಸುತ್ತಿದ್ದುದನ್ನ ಕಂಡ ಚಲಪತಿಗೆ ಆಗ ಗೊತ್ತಾಗಿತ್ತು, ಅವಳೂ ಕೂಡ ತನ್ನೊಂದಿಗೆ ಉಪವಾಸ ಅನುಭವಿಸುತ್ತಿರುವ ವಿಷಯ. ತಾಯಿ ಮಗ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕ್ಷೀಣ ದನಿಯಲ್ಲಿ ಅತ್ತರು. ಅವರನ್ನ ಸಂತೈಸುವ 3ನೆಯ ಜೀವಿಯೊಂದು ಜಗತ್ತಿನಲ್ಲೆಲ್ಲೂ ಇರಲಿಲ್ಲ. ಕೊಂಚ ದೈಹಿಕವಾಗಿ ಚೇತರಿಸಿಕೊಂಡ ನಂತರ ಸೀತಮ್ಮ ಅವನ ಮುಂದೆ ಈ ಬದರಿ ಯಾತ್ರೆಯ ವಿಷಯವನ್ನ ಇಟ್ಟಳು. ಕೂಡಲೇ ಚಲಪತಿ ಸಮ್ಮತಿಸಿದ್ದ. ಆಕೆ ತುಂಬಾ ಸಡಗರದಿಂದ ಮಗನ ಪ್ರಯಾಣದ ಸಿದ್ಧತೆಗೆ ತೊಡಗಿದಾಗ ಚಲಪತಿ ಮಾತ್ರ ಸತ್ತ ವ್ಯಕ್ತಿಯೊಬ್ಬನು ತನ್ನದೇ ಶವಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ರೀತಿಯಲ್ಲಿ ಸಾಮಾನು ಬಟ್ಟೆ ಹೊಂದಿಸಿಕೊಳ್ಳುತ್ತಿದ್ದ. ಅವನು ಯಾರಿಗೂ ಕೂಡ ಏನೂ ಹೇಳಲಿಲ್ಲ, ಹೋಗುತ್ತಿದ್ದೇನೆಂದು ಸಾರಲಿಲ್ಲ. ಹೊರಡುವ ಮುನ್ನಾ ದಿನ ರಾತ್ರಿ ಸೋಮಯಾಜುಲ ಸೀತಮ್ಮ ಗಾಢ ನಿದ್ರೆಯಲ್ಲಿದ್ದಾಗ ತನ್ನ ಸತ್ತ ತಂದೆಯ ಕರಿ ಸೂಟು ಧರಿಸಿ ಕೊಳಲು ತೆಗೆದುಕೊಂಡು ನಿಧಾನವಾಗಿ ಮಾಂಡೋವಿಯ ಮನೆಯತ್ತ ನಡೆದ. ರಾತ್ರಿ ಗಾಢವಾಗಿತ್ತು, ವಿಷಾದದಂತೆ. ಅವನು ಅವಳ ಮನೆಯ ಎದುರಿನ ತೋಟದ ನಟ್ಟ ನಡುವೆ ವಿಗ್ರಹದಂತೆ ನಿಂತು ಮೇಲ್ಮಹಡಿಯ ಕೋಣೆಯತ್ತ ನಿಶ್ಚಲ ದೃಷ್ಟಿ ಬೀರಿದ. ಕಿಟಕಿ ಗಾಜುಗಳೆಲ್ಲ ಫಳ್ಳನೆ ಸೀಳಿ ಮಲಗಿದ್ದ ಮಾಂಡೋವಿಯನ್ನ ಕನಸಿನ ಆಳದಿಂದ ಅಲುಗಿಸಿ ಬಡಿದೆಬ್ಬಿಸಬಲ್ಲ ಅಗಾಧ ಶಕ್ತಿ ಆ ನೋಟಕ್ಕೆ ಇದೆ ಎನಿಸುತ್ತಿತ್ತು. ಕೆಲ ಹೊತ್ತಿನ ನಂತರ ಚಲಪತಿ ಕೊಳಲೂದತೊಡಗಿದ. ಅದೇ ರಾಗ, ಅದೇ ಅರ್ಧರಾತ್ರಿಯ ಮೌನ. ಧಾರೆಯಾಗಿ ಸುರಿಯುತ್ತಿದ್ದ ಕಣ್ಣೀರ ಹನಿಗಳು ಕೊಳಲ ಇಕ್ಕೆಲಗಳಲ್ಲೂ ಹರಿದು ಹೋಗುತ್ತಿದ್ದರೆ ಎದೆಯಿಂದ ಎದ್ದು ಬಂದ ಭಗ್ನ ಪ್ರಣಯದ ಉಸಿರು ಇಡೀ ಭೂಮಂಡಲಕ್ಕೆ ವಿಷಾದ ಸಿಂಚನ ಮಾಡುತ್ತಿತ್ತು. ಕೊಳಲ ರಾಗದಲ್ಲಿ ಚಲಪತಿ ಎಷ್ಟು ಮಗ್ನನಾಗಿದ್ದನೆಂದರೆ ಅದರಲ್ಲಿ ಕ್ಷಣಕಾಲ ಜಗತ್ತೇ ಮರೆತು ಹೋಗಿ ಮಾಂಡೋವಿಯ ನೆನಪೂ ನಶಿಸಿ ಅಸ್ತಿತ್ವದಲ್ಲಿ ಇರುವುದು ತಾನು ಮತ್ತು ದುಃಖ ಎಂಬ ಎರಡೇ ಭಾವ ಅವನಲ್ಲಿ ಸ್ಥಿರವಾಗತೊಡಗಿತು. ಆ ದುಃಖಕ್ಕೂ ಮಾಂಡೋವಿಗೂ ಸಂಬಂಧವೇ ಇಲ್ಲವೆಂದು ಅನಿಸತೊಡಗಿತು. ರಾತ್ರಿಯ 3ನೇ ಜಾವದ ಹೊತ್ತಿಗೆ ಆ ವಾತಾವರಣವು ಎಷ್ಟು ಗಂಭೀರವಾಗಿ ಹೋಯಿತೆಂದರೆ ಚಲಪತಿ ಕೊಳಲೂದುವುದನ್ನು ನಿಲ್ಲಿಸಿದ ಮೇಲೆ ಎಷ್ಟೋ ಯುಗಗಳ ತನಕ ಆ ಮೌನದಲ್ಲಿ ಮಾತು ಮೊಳಕೆ ಒಡೆಯಲಾರದು ಎನಿಸುತ್ತಿತ್ತು. ಅಷ್ಟೆ, ಚಲಪತಿ ಅಲ್ಲಿಂದ ಕಾಲು ತೆಗೆದ. ಒಮ್ಮೆಯೂ ಆ ಮನೆಯ ಕಡೆಗೆ ತಿರುಗಿ ನೋಡದೆ, ಕಿಟಕಿಯಲ್ಲಿ ಮಾಂಡೋವಿಯ ಮುಖಕ್ಕಾಗಿ ಅರಸದೆ ಸ್ಥಿರವಾಗಿ ಹೆಜ್ಜೆ ಊರುತ್ತಾ ನಡೆದು ಹೋಗೇ ಬಿಟ್ಟ. ಅಷ್ಟಾದ ಮೇಲೆ ಅವನಲ್ಲಿ ಈಗ ಮರುದಿನ ಮುಂಜಾನೆ ತಾನು ಊರು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಭಾವವೇ ಉಳಿಯಲಿಲ್ಲ. ಎಂದೋ ಎಷ್ಟೋ ವರ್ಷಗಳ ಹಿಂದೆಯೇ ಮತ್ತೆ ಹಿಂತಿರುಗಬಾರದು ಎಂಬ ಖಚಿತ ನಿರ್ಣಯದೊಂದಿಗೆ ತಾನು ಅಲ್ಲಿಂದ ಹೊರಟು ಹೋಗಿದ್ದೇನೆ ಎಂಬ ಭಾವ ಅವನನ್ನು ಆವರಿಸಿಕೊಂಡಿತ್ತು. ಸನ್ನಿವೇಶ ಬದಲಾಗ್ತಾ ಇದೆ. ರೈಲು ನಾಗಪುರವನ್ನ ದಾಟಿರಬೇಕು. ಒಳ್ಳೆ ವೇಗದಲ್ಲಿತ್ತು. ಬೋಗಿಯಲ್ಲಿ ಅಲ್ಲಲ್ಲಿ ಒಟ್ಟಲಾಗಿದ್ದ ಸಾಮಾನುಗಳ ದೊಡ್ಡ ಹಲಗೆ ಡಬ್ಬಿಗಳ ಮೇಲೆ ಅಲ್ಲಲ್ಲೇ ಮುದುರಿಕೊಂಡ ಮುದುಕರು ನಿದ್ದೆ ಹೋಗಿದ್ದರು. ಇಂಗ್ಲಿಷರು ಪ್ರಯಾಣಿಸುವ ಡಬ್ಬಿಗಳಲ್ಲಿ ಮಾತ್ರ ಮನುಷ್ಯರು ಕೂಡಲು ಅನುಕೂಲವಾಗುವಂತಹ ಸೀಟುಗಳನ್ನ ಮಾಡಿರುತ್ತಿದ್ದರು. ಅದರಲ್ಲಿ ಬ್ರಾಹ್ಮಣರಾಗಿದ್ದರೂ ಕೂಡ ಇವರ್ಯಾರಿಗೂ ಪ್ರವೇಶವೇ ಇರಲಿಲ್ಲ.
ಸಣ್ಣ ಸತ್ಯಪ್ಪನ ಏಜೆಂಟರು ಮೊದಲೇ ಮಾತಾಡಿ ಸಿಕಂದರಾಬಾದಿನಿಂದ ದಿಲ್ಲಿಯವರೆಗಿನ 7.5 ದಿನಗಳ ಸುದೀರ್ಘ ಯಾತ್ರೆಗಾಗಿ ರೈಲಿನ ಒಂದು ಮಾಲು ತುಂಬಿದ ಬೋಗಿಯನ್ನ ಈ ಬದರೀನಾಥದ ಯಾತ್ರಿಗಳಿಗೆ ಎಂದು ಕಾದಿರಿಸಿದ್ದರು. ಅರ್ಧರಾತ್ರಿ ಹೊತ್ತಿಗೆ ಮುದುಕನೊಬ್ಬಾತ ಎದ್ದು ಬಂದಾಗ ಅವನ ಕೈ ಹಿಡಿದು ಬಾಗಿಲಲ್ಲೇ ನಿಲ್ಲಿಸಿ ಉಚ್ಚೆ ಮಾಡಿಸಿದ್ದ ಚಲಪತಿ. ಮುದುಕ ಕಿವಿಗೆ ಸುತ್ತಿದ ಜನಿವಾರ ಬಿಚ್ಚಿಕೊಂಡು ಹೋಗಿ ಮಲಗಿದ. ಮಾಂಡೋವಿಯನ್ನ ಮರೆಯೋದು ಹೇಗೆ? ತೆರೆದ ಬಾಗಿಲಿನ ಗುಂಟ ಬಂದ ಪ್ರಶ್ನೆ ಚಲಪತಿಯ ಎದುರು ಧುತ್ತನೆ ನಿಂತಿತ್ತು. ಅವನಿಗಿದ್ದ ಹವ್ಯಾಸಗಳು 3, ಆದರೆ ಮತ್ತೆಂದೂ ಕೈಗಳಲ್ಲಿ ಕೊಳಲು ಹಿಡಿಯುವುದಿಲ್ಲವೆಂದು ಆಣೆ ಮಾಡಿದ್ದ. 2ನೇ ಹವ್ಯಾಸ ಓದುವುದು. ಮೊದಮೊದಲು ಕೇವಲ ಮಾಂಡೋವಿಗಾಗಿ ಕಾಯುತ್ತಾ ಕುಳಿತಾಗ ಓದುವವನಂತೆ ನಟಿಸಲೆಂದು ಪುಸ್ತಕಗಳನ್ನ ಕೊಳ್ಳುತ್ತಿದ್ದ. ನಟಿಸುತ್ತಲೇ ಓದುವುದು ಅಭ್ಯಾಸವಾಗಿತ್ತು. ಮುಂದೆ ಅವಳಿಗೆ ತಾನುಗಟ್ಟಲೆ ಹಾಳೆಗಳಲ್ಲಿ ಪತ್ರ ಬರೆಯುವಾಗ ಬರೆಯಲು ಬೇರೇನೂ ವಿಷಯ ಸಿಕ್ಕದಾಗುತ್ತಿತ್ತು. ತಾನು ಓದಿದ ಪುಸ್ತಕಗಳಲ್ಲಿನ ಪ್ರೇಮದ ಕುರಿತಾದ ಸಾಲುಗಳನ್ನ ಹೆಕ್ಕಿ ಹೆಕ್ಕಿ ಬರೆಯುತ್ತಿದ್ದ. ಹಾಗೆ ಓದಿದ್ದೆಲ್ಲ ಮುಗಿದು ಹೋಗಿ ಹೊಸ ವಾಕ್ಯಗಳಿಗಾಗಿ ಹೊಸ ಪುಸ್ತಕಗಳನ್ನ ಹುಡುಕಿಕೊಳ್ಳುತ್ತಿದ್ದ. ಅದರಲ್ಲೂ ಪ್ರೀತಿ ಪ್ರೇಮದ ಕಾದಂಬರಿಗಳು ಅವನ ಕೈ ಹಿಡಿದು ಕೂಡಿಸಿ ಬಿಡುತ್ತಿದ್ದವು. ಕಥಾನಾಯಕಿ ಶ್ರೀಮಂತಳಾಗಿದ್ದರೆ ಅವಳು ಮಾಂಡೋವಿ, ನಾಯಕನಿಗೆ ರೋಗ ಬಂದರೆ ಅದು ತಾನೇ. ಅವರು ಯಾವುದೋ ಕಾರಣಕ್ಕೆ ಬೇರ್ಪಟ್ಟರೆ ಅದು ತಮ್ಮದೇ ವಿರಹ. ಈಗಲೂ ರೈಲಿನಲ್ಲಿ ಕೂತು ಅಂತಹದ್ದೇ ಕಾದಂಬರಿಯೊಂದನ್ನ ಓದುತ್ತಾ ಕಾಲ ತಳ್ಳಿಬಿಡಬಹುದು. ಆದರೆ ಈ ಎರಡನ್ನೂ ತಪ್ಪಿಸಿ ಮನಸ್ಸು 3ನೆಯ ಹವ್ಯಾಸಕ್ಕೆ ಬಿದ್ದು ಬಿಡುತ್ತದೆ. ಅದು ಮಾಂಡೋವಿಯನ್ನ ಕರೆತರುತ್ತದೆ, ಮಾತಿಗೆ ತೊಡಗಿಸುತ್ತದೆ, ಮಾತು ಮಾತಿನಲ್ಲೇ ಮದುವೆ ಮುಗಿಸುತ್ತದೆ, ಮಕ್ಕಳಾಗುತ್ತವೆ. ಹೊರಕ್ಕೆ ನೂಕಿದಷ್ಟು ಮಾಂಡೋವಿ ಮನೆಯ ತುಂಬ ಮನದ ತುಂಬ ಆವರಿಸಿಕೊಂಡು ಬಿಡುತ್ತಾಳೆ. ಎಲ್ಲಿದ್ದ ಪ್ರಶ್ನೆ ಅಲ್ಲೇ ಉಳಿಯುತ್ತದೆ. ಮಾಂಡೋವಿಯನ್ನ ಮರೆಯೋದು ಹೇಗೆ? ಅದಕ್ಕೆ ಸ್ಪಷ್ಟ ಉತ್ತರ ಚಲಪತಿಗೆ ಸಿಕ್ಕಿದ್ದು ಹರಿದ್ವಾರದ ವೈಷ್ಣವರ ಛತ್ರದಲ್ಲಿ ರಾತ್ರಿಯ 3ನೆಯ ಜಾವದಲ್ಲಿ. ದಿಲ್ಲಿಯಿಂದ ಮುಂದೆ ಕಿಶನ್ ಪಾಂಡೆಯ ಹಚ್ಚ ಹಳೆಯ ಪುಟ್ಟ ಬಸ್ಸಿನಲ್ಲಿ ಒಬ್ಬರ ಮೇಲೊಬ್ಬರು ಪೇರಿಸಿಟ್ಟಂತೆ ಕೂತು ಹರಿದ್ವಾರದ ತನಕ ಪ್ರಯಾಣ ಮಾಡಿದ್ದರು. ಅಲ್ಲಿ ಬಸ್ಸಿನಿಂದ ಇಳಿದ ಚಲಪತಿಗೆ ಆ ತನಕ ತಾನೊಂದು ಮೂಟೆಯಂತಹ ಜಡವಸ್ತುವಾಗಿ ಬಿಟ್ಟಿದ್ದೇನೆಂಬ ಅನಿಸಿಕೆ ಮೂಡಿತ್ತು. ಬಾಯಿಗಳಿಂದ ವೃದ್ಧಾಪ್ಯದ ವಿಲಕ್ಷಣ ವಾಸನೆಯನ್ನ ಉಗುಳುತ್ತಾ, ಕಣ್ಣುಗಳಲ್ಲಿ ಸಾವಿನ ನೆರಳನ್ನೂ ಬದುಕಬೇಕೆಂಬ ಆಸೆಯ ಹೊಳಪನ್ನೂ ತುಂಬಿಕೊಂಡು ಕೂತಿರುತ್ತಿದ್ದ ವೃದ್ಧರು ನಿಜಕ್ಕೂ ತನ್ನ ಅಂತಿಮ ಯಾತ್ರೆಯ ಸಂಗಡಿಗರೆಂದೇ ಅವನಿಗೆ ಅನ್ನಿಸಿದ್ದರು. ಹರಿದ್ವಾರದ ಸಾಧು ಬೇಲಾ ರಸ್ತೆಯಲ್ಲಿ ಉದ್ದಕ್ಕೆ ಕಡೆತನಕ ನಡೆದರೆ ಎಡಕ್ಕೆ ಸಿಗುವ ಪುಟ್ಟ ಮನೆಯೇ ವೈಷ್ಣವರ ಛತ್ರ. ಅದರಲ್ಲಿ ಪಾರಿವಾಳದ ಗೂಡುಗಳಂತಹ ಚಿಕ್ಕ ಕೋಣೆಗಳು, ಮಧ್ಯೆ ಒಂದು ವಿಶಾಲವಾದ ಆವರಣವೂ ಇತ್ತು. ಹಿತ್ತಲಲ್ಲಿ ಸ್ನಾನದ ಮನೆಗಳಿದ್ದವು. ಸಂಜೆ 7ರ ಹೊತ್ತಿಗೆ ಅಡುಗೆಯ ಗೋಪಾಲಪ್ಪ ಮಾಡಿ ಹಾಕಿದ ಮಡಿ ಅಡುಗೆಯನ್ನ ಉಂಡವರೇ ಮುದುಕರೆಲ್ಲ ಎಲ್ಲೆಂದರಲ್ಲಿ ಮಲಗಿಬಿಟ್ಟರು. ವೆಂಕಟಾಚಲಪತಿಗೂ ಪ್ರಯಾಣದ ಬಳಲಿಕೆ ಆಗಿತ್ತಾದರೂ ಬಸ್ಸಿನ ಡ್ರೈವರು ಕ್ಲೀನರುಗಳ ಜೊತೆ ಊರು ತಿರುಗಿ ಬರಲು ಹೊರಬಿದ್ದ. ಹರಿದ್ವಾರದ ಮುಖ್ಯ ರಸ್ತೆಯಲ್ಲಿ ಯಾರೋ ಶ್ರೀಮಂತರು ಸನ್ಯಾಸಿಗಳಿಗಾಗಿ ಬೇಯಿಸಿ ಹಾಕುತ್ತಿದ್ದ ಕಿಚಡಿ ಖಾನ ಇಸಿದುಕೊಂಡು ಬಾಳೆಲೆಯಲ್ಲಿ ಆ ಉಪ್ಪಿಲ್ಲದ ನಿರ್ವಿಕಾರಿ ಊಟವನ್ನ ಮಾಡಿ ಮುಗಿಸಿದ. ಸಂಜೆ 8ರ ಹೊತ್ತಿಗೆಲ್ಲ ಹರಿದ್ವಾರ ನಿದ್ರೆಗೆ ಜಾರತೊಡಗಿತ್ತು. ಚಲಪತಿ ಬಂದು ಛತ್ರದ ನಡುಮನೆಯಲ್ಲಿ ಕಂಬವೊಂದರ ಪಕ್ಕದಲ್ಲಿ ತನ್ನ ಪುಟ್ಟ ಹಾಸಿಗೆ ಬಿಚ್ಚಿಕೊಂಡ. ನಿಧಾನವಾಗಿ ಚಳಿ ಬಿಡತೊಡಗಿತ್ತು. ನಡುರಾತ್ರಿಯ ಹೊತ್ತಿಗೆ ಚಳಿ ಅದೆಷ್ಟು ತೀವ್ರವಾಗಿತ್ತೆಂದರೆ ಅವನು ಮಲಗಿದ್ದಲ್ಲೇ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಿಕೊಂಡ. ಹಿಮಾಲಯದ ತಪ್ಪಲಲ್ಲೇ ಇಂತಹ ಚಳಿ ಇದೆ, ಇನ್ನು ಶಿಖರಗಳ ಮೇಲೆ? ಹಾಗೆ ಮೊದಲ ರಾತ್ರಿ ಯಾವ ಪ್ರಯತ್ನವನ್ನೂ ಮಾಡದೆ ಮಾಂಡೋವಿಯನ್ನ ಮರೆತು ನಿದ್ರೆಗೆ ಜಾರಿದ ಚಲಪತಿಗೆ ಛತ್ರದ ಒಳಗೆ ಕಾಲಿಟ್ಟ ಘಳಿಗೆಯಿಂದಲೂ ತನ್ನನ್ನ 2 ಕಣ್ಣುಗಳು ಬಿಟ್ಟೂ ಬಿಡದೆ ಗಮನಿಸುತ್ತಿರುವ ವಿಷಯ ಅರಿವಿಗೆ ಬರಲಿಲ್ಲ. ಚಲಪತಿಯ ಜವಾಬ್ದಾರಿಗಳು ಮರುದಿನದಿಂದಲೇ ಶುರುವಾದವು.
ಮುದುಕರ ಸೇವೆಗೆ ಮನಸ್ಸನ್ನು ಒಗ್ಗಿಸಿಕೊಂಡ, ಕೈ ಹಿಡಿದು ನಡೆಸಿದ, ಗಂಗಾತಟದಲ್ಲಿ ಅವರನ್ನು ಕೂಡಿಸಿ ಮಡಿ ನೀರು ಹಾಕಿದ, ಅವರೊಂದಿಗೆ ತಾನೂ ಕೂಡ ಮಡಿ ಉಟ್ಟುಕೊಂಡು ಅವರು ಅಡ್ಡಬಿದ್ದಲ್ಲೆಲ್ಲ ಉರುಳಿ ಬಂದ. ಪ್ರತಿಯೊಂದನ್ನು ಅವನು ಅದೆಷ್ಟು ಶ್ರದ್ಧೆಯಿಂದ ಮಾಡುತ್ತಿದ್ದನೆಂದರೆ ಇಡೀ ತಂಡದ ಮುದುಕರ ಪಾಲಿಗೆ ಚಲಪತಿ ಅನಿವಾರ್ಯವಾಗತೊಡಗಿದ. ಆದರೆ ತನ್ನೆಲ್ಲ ಕ್ರಿಯೆಗಳಲ್ಲೂ ಮಾಂಡೋವಿ ತನ್ನೊಂದಿಗಿದ್ದಾಳೆ. ಕೆಲಸ ಯಾವುದೇ ಇರಲಿ, ಅವಳ ನೆನಪು ಅದೆಲ್ಲದರೊಂದಿಗೆ ಮಿಳಿತವಾಗಿರುತ್ತದೆ. ಕಡೆಗೆ ಭಗವಂತನ ಎದುರು ನಿಂತು ಕೈ ಜೋಡಿಸಿದಾಗಲೂ ಮನಸ್ಸಿನಲ್ಲಿ ಮಾಂಡೋವಿಯೇ ಭಕ್ತಿಯಾಗಿ ಕದಲುತ್ತಾಳೆ ಎಂಬ ವಿಷಯ ಚಲಪತಿಗೆ ಮಾತ್ರ ಗೊತ್ತಿತ್ತು. ಎರಡನೆಯ ದಿನ ಮಧ್ಯಾಹ್ನದ ಹೊತ್ತಿಗೆ ಅವನು ಗಮನಿಸಿದ, ಆ ಛತ್ರದಲ್ಲಿ ತಂಗಿದ್ದ ಯಾತ್ರಿಕರ ಪೈಕಿ ಇಬ್ಬರು ಹೆಂಗಸರು ಇದ್ದಾರೆ. ಅವರು ತಾಯಿ ಮಗಳೋ, ಅಕ್ಕ ತಂಗಿಯರೋ, ದೂರದ ನೆಂಟರೋ ಹೇಳುವುದು ಕಷ್ಟವಿತ್ತು. ಇಬ್ಬರಲ್ಲೂ ಹೋಲಿಕೆಗಳಿದ್ದವು. ಕೊಂಚ ಹಿರಿಯ ವಯಸ್ಸಿನವಳು ಚಿಕ್ಕ ಮಗುವೊಂದರ ತಾಯಿ, ಸದಾ ಅದನ್ನ ಎತ್ತಿಕೊಂಡು ಇರುತ್ತಿದ್ದಳು. ಛತ್ರದ 2 ಕಂಬಗಳಿಗೆ ಹಗ್ಗ ಬಿಗಿದು ಅದಕ್ಕೊಂದು ಜೋಲಿ ಮಾಡಿ ತೂಗುತ್ತಾ ಕೂತಿರುತ್ತಿದ್ದಳು. ಅವಳು ದಣಿದಾಗ ಮಗು ಚಿಕ್ಕವಳ ಉಸ್ತುವಾರಿಗೆ ಒಳಗಾಗುತ್ತಿತ್ತು. ಇಬ್ಬರು ಲಕ್ಷಣವಾಗಿದ್ದರು. ಯಾತ್ರೆಗೆ ಬಂದವರಂತೆ ಇರಲಿಲ್ಲ. ಛತ್ರದ ಉಸ್ತುವಾರಿಗೆ ಇರುವವರ ಸಂಸಾರವಿರಬೇಕೆಂದುಕೊಂಡನಾದರೂ ಆ ಹೆಂಗಸರ ಮುಖದಲ್ಲಿದ್ದ ಮುಜಾಫಿರ್ ಭಾವಗಳನ್ನ ಚಲಪತಿ ಅಲ್ಲಗೆಳೆಯದಾದ. ಘಟನೆ ಸಂಭವಿಸಿದ್ದು ಎರಡನೆಯ ದಿನ ರಾತ್ರಿ ಸರಿಯಾಗಿ 1:15 ಹೊತ್ತಿನಲ್ಲಿ. ಅವನು ಪ್ರತಿನಿತ್ಯದ ಅಭ್ಯಾಸದಂತೆ 1:15ಗೆ ಎದ್ದು ಛತ್ರದ ಹಿಂದಿನ ಸ್ನಾನದ ಮನೆಗಳ ಆಚಿನ ಬಯಲಲ್ಲಿ ಜಲಬಾಧೆಗೆಂದು ಹೋಗಿದ್ದ. ಹಿಂತಿರುಗುತ್ತಿದ್ದವನು ಕಾಲು ತೊಳೆದುಕೊಳ್ಳಲೆಂದು ಸ್ನಾನದ ಮನೆಗಳತ್ತ ತಿರುಗಿದ. ಅಲ್ಲಿ ಅಗಾಧವಾದ ಕತ್ತಲಿತ್ತು. 2 ಹೆಜ್ಜೆ ಹಾಕಿದನೋ ಇಲ್ಲವೋ, ಕತ್ತಲ ಸಮುದ್ರದ ಒಳಗಿಂದ ತೆರೆಯಂತಹ ಕೈಯೊಂದು ಎದ್ದು ಬಂದು ಚಲಪತಿಯನ್ನ ಅನಾಮತ್ತಾಗಿ ತನ್ನೆಡೆಗೆ ಎಳೆದುಕೊಂಡಿತು. ಏನಾಗುತ್ತಿದೆ ಎಂಬುದು ಅವನ ಅರಿವಿಗೆ ಬರುವ ಮೊದಲೇ ಅವನ ತುಂಡು ಪಂಚೆ ಕಳಚಿ ಹೋಯಿತು. ಅವನನ್ನ ಮಿಸುಕಲೂ ಬಿಡದೆ ನೆಲಕ್ಕೆ ಅದುಮಿ ಹಿಡಿದು ಒಂದು ದೇಹ ಅವನನ್ನ ಆವರಿಸಿಕೊಂಡಿತು. ಆ ಅಗಾಧವಾದ ಕತ್ತಲಲ್ಲಿ, ದುಷ್ಟ ಮೌನದಲ್ಲಿ ವೆಂಕಟಾಚಲಪತಿಯನ್ನ ಆ ವಯಸ್ಸಿಲ್ಲದ, ಬಣ್ಣವಿಲ್ಲದ, ರೂಪವಿಲ್ಲದ, ಭಾವಗಳಿಲ್ಲದ ಒಂದು ಮಾಂಸಲ ದೇಹವು ಅವನು ಆ ತನಕ ಒಂದು ಅನರ್ಘ್ಯ ಕುಸುಮದಂತೆ ಬದುಕಿದ್ದದ್ದನ್ನ ಒಂದಿಷ್ಟೂ ಗೌರವಿಸದಂತೆ ನಿರ್ದಯವಾಗಿ ತನ್ನ ಉನ್ಮಾದವನ್ನ ಇಳಿಸಿಕೊಳ್ಳುವ ಆತುರದಲ್ಲಿ ಮನಸೋ ಇಚ್ಛೆ ಭೋಗಿಸಿತು. ಚಲಪತಿ ಸುಮ್ಮನೆ ಸಹಿಸಿಕೊಂಡ. ನರದ ಒಳಗಿನ ನೆತ್ತರೆಲ್ಲ ಸುಖದ ಜಾಗಕ್ಕೆ ನುಗ್ಗಿ ಬಂದು ಮಾಂಸಖಂಡಗಳೆಲ್ಲ ಮುದ್ದೆಯಾಗಿ 1000 ಸಲ ಹೊರಳಿ, ನಾದಿ, ತೀಡಿ, ತದುಕಿ, ಕುಕ್ಕಿದಂತಾಗಿ ಸಂಪೂರ್ಣ ಪ್ರಜ್ಞೆ ತಪ್ಪಿ ಮೈಯಿಂದ ಜೀವರಸವೆಲ್ಲ ಹರಿದು ಹೋದಂತಾದ ಕತ್ತಲೆಯ ಕ್ಷಣದಲ್ಲಿ ಚಲಪತಿ ತನ್ನನ್ನ ತಾನು ಮರೆತಿದ್ದ. ಮತ್ತು ಮೊದಲ ಬಾರಿಗೆ ಮಾಂಡೋವಿಯನ್ನೂ ಮರೆತಿದ್ದ. ಅಷ್ಟೆ, ಆ ದೇಹ ಎದ್ದು ಹೋಯಿತು. ಸ್ನಾನದ ಮನೆಯ ಮುಂದಿನ ಕತ್ತಲಲ್ಲಿ ನಡೆದು ಮರೆಯಾಯಿತು. ಚಲಪತಿ ತನ್ನ 22 ವರ್ಷಗಳ ಕೌಮಾರ್ಯವನ್ನ ಆ ನಿಶೀತ ಕುಹರದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಕಳೆದುಕೊಂಡು ಜಾತ್ರೆಯಲ್ಲಿ ದಾರಿ ತಪ್ಪಿದ ಮಗುವಿನಂತೆ ಮನಸ್ಸಿನಲ್ಲೇ ರೋಧಿಸುತ್ತಾ ಬಂದು ಹಾಸಿಗೆಗೆ ಬಿದ್ದಿದ್ದ. ಮರುಕ್ಷಣವೇ ಎಂತಹ ಗಾಢವಾದ ನಿದ್ರೆ ಆವರಿಸಿಕೊಂಡಿತೆಂದರೆ ಮಾಂಡೋವಿಯಿಂದ ತಿರಸ್ಕೃತನಾದ ದಿನದಿಂದ ಮಾಡಿರದ ನಿದ್ದೆಯನ್ನೆಲ್ಲ ಆತ ಒಂದೇ ಜಾವದಲ್ಲಿ ಸೇಡು ತೀರಿಸಿಕೊಳ್ಳುವವನಂತೆ ಮಾಡಿ ಮುಗಿಸಿದ್ದ. ನಿದ್ರೆಯಿಂದ ಏಳುವ ಹೊತ್ತಿಗೆ ಅವನು ಏನಾಗಿದ್ದ ಕೇಳೋಣ.